ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಇವತ್ತು ನಮ್ಮ ಕೈ ತೋಟದಲ್ಲಿ ನಾವು ಬೆಳೆಸ್ತಾ ಇರೋ ಅಂಥ ತರಕಾರಿಗಳನ್ನು, ಕೆಲವೊಂದು ತರಕಾರಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ನಾವು ಅಲಸಂದಿ ಕಾಳನ್ನ ತೋರಿಸ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಾಳುಗಳು ತುಂಬಾ ಚೆನ್ನಾಗಿ ಬಂದಿವೆ ನೋಡಿ. ಇನ್ನು ಎಳೆದಿದೆ ಇದರಲ್ಲಿ ಕಾಳುಗಳು, ಇನ್ನು ಬಿಟ್ಟರೆ ಚೆನ್ನಾಗಿ ಇನ್ನು ಕಾಳುಗಳು ಚೆನ್ನಾಗಿ ಬರ್ತಿತ್ತು. ಆದರೆ ನಾವು ಎಳೆದೇ ಇರಲಿ ಅಂತ ಕೀಳ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ. 1-1.5 kg ಅಷ್ಟು ನಮಗೆ ಸಿಕ್ಕಿರ್ಬೋದು. ಇದರಲ್ಲಿ ಕೆಲವೊಂದು ಒಣಗಿವೆ, ಕೆಲವೊಂದು ಹಸಿದೇ ಇದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಕೇವಲ 5 ಕಾಳುಗಳನ್ನು ಹಾಕಿದ್ದು ನಾವು, ಅಲಸಂದಿ ಕಾಳನ್ನ. ಈ ಕಡೆ ಕ್ಯಾರೆಟ್ ನೋಡಿ, ಕ್ಯಾರೆಟು ಸ್ವಲ್ಪನೇ ಇದು ಸೀಡ್ಸು ಅಷ್ಟೇ ಹಾಕಿದ್ದೀವಿ ನಾವು. ಅಷ್ಟು ಕಾಳುಗಳು ಬಂದಿವೆ, ಆದರೂ ಚೆನ್ನಾಗಿ ಬಂದಿದೆ ನೋಡಿ. ಈ ಕಡೆ ಬೀನ್ಸ್ ಕೂಡ ನಮಗೆ ತುಂಬ ಚೆನ್ನಾಗಿ ಸಿಕ್ತು. ಒಂದು 5-6 kg ಅಷ್ಟು ಸಿಕ್ತು ನಮಗೆ. ಇನ್ನೂ ಇವೆ ಅದರಲ್ಲಿ ನೋಡಿ. ನುಗ್ಗೆಕಾಯಿ ಹಾಗೆಯೇ ಬೆಂಡೆಕಾಯಿ ಸಸಿ, ಜವಳಿಕಾಯಿ ಸಸಿಗಳು. ಈ ಕಡೆ ಹಸಿಮೆಣ್ಸಿನ್ಕಾಯಿ ಹೂ ಬಿಡ್ತಾ ಇದ್ದಾವೆ ನೋಡಿ. ಒಂದು 3 ಸಾಲುಗಳನ್ನು ಹಾಕಿದ್ದೀವಿ ಇದನ್ನು. ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಕೂಡ ಒಂದು 2 ಸಾಲು ಇರ್ಬೋದು ನೋಡಿ. ಹೂ ಬಿಡ್ತಾ ಇದ್ದಾವೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಟೊಮೆಟೊ, ಆ ಕಡೆ ಹಾಗೆಯೇ ಪಾಲಕ್ಕು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಕೂಡ ಹಾಕಿದ್ವಿ. ನಿಮಗೆ ಇದರಲ್ಲಿ ವಿಡಿಯೋದಲ್ಲಿ ಹಿಡಿದಿಲ್ಲ. ಚೆನ್ನಾಗಿದೆ ನೋಡಿ. ನಾವು ರಾಸಾಯನಿಕ ಗೊಬ್ಬರ ಬಳಸ್ತೇನೆ, ಬರೀ ತಿಪ್ಪೆ ಗೊಬ್ಬರದಲ್ಲೇ ಬೆಳೆಸ್ತಾ ಇದ್ದೀವಿ. ಯಾಕಂದರೆ ನಾವು ದುಡ್ಡು ಕೊಟ್ಟು ತಿನ್ಬೋದಲ್ಲ. ರಾಸಾಯನಿಕ ಗೊಬ್ಬರ ಹಾಕಿದರೆ ಇದು ಬೆಳೆಸೋ ಬದಲಿ ಅದನ್ನೇ ತಗೊಂಡು ತಿನ್ಬೋದಲ್ಲ. ಹಾಗಾಗಿ ನಾವು ರಾಸಾಯನಿಕ ಗೊಬ್ಬರ ಹಾಕ್ದೇ ತಿಪ್ಪೆ ಗೊಬ್ಬರನ ಬಳಸಿ ಈ ಥರ ಬೆಳೆಸ್ತಾ ಇದ್ದೀವಿ ನೋಡಿ. ಬೆಂಡೆಕಾಯಿ ನೋಡಿ. ನಿಮಗೆ ಇಷ್ಟ ಆದರೆ ಖಂಡಿತ ಸ್ನೇಹಿತರೆ, ನಿಮಗೆ ಇಷ್ಟ ಆದರೆ ಒಂದು ಲೈಕು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ.